ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಿಕ್ಕಿ ರಿಲೀಸ್ ಆಗ್ತಿದ್ದಾರೆ. 3 ತಿಂಗಳ ನಂತರ ಇಲ್ಲಿ ಭಾರ್ಗವಿ ಮತ್ತೆ JP ಮನೆಗೆ ರೀಎಂಟ್ರಿ ಕೊಡ್ತಿದ್ದಾರೆ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ JP ಪಾಟೀಲ್ಗೆ ಬೇಜಾರಾಗಿದೆ. JP ಪಾಟೀಲ್ ಕೋಪ ಮಾಡ್ಕೊಂಡಿದ್ದಾರೆ. ಕಣ್ಮುಂದೆ ಇದ್ರೆ ಅವರ ಕೋಪ ಮತ್ತಷ್ಟು ಜಾಸ್ತಿ ಆಗ್ಬೋದು ಅಂತ ಯೋಚನೆ ಮಾಡಿದೆ. ರವೀಂದ್ರ ಭಟ್ಕಳ್ ಅವರ ಮನೆಗೆ ಹೋಗ್ತಾರೆ. ಈ ಕಡೆ ಬೃಂದ ಪ್ಲಾನ್ ಮಾಡಿದ್ದೆ, ಅದು ಅರ್ಜುನ್ ಮತ್ತೆ ಭಾರ್ಗವಿಯನ್ನ ಮನೆಯಿಂದ ಹೊರಗಡೆ ಹಾಕಬೇಕು, ಜೊತೆಗೆ ಅಪ್ಪ ಮಗನ ನಡುವೆ ತಂದಿಡ್ಬೇಕು ಅನ್ನೋ ಕಾರಣಕ್ಕೆ ತನ್ನ ಮನೆಗೆ ಹೋಗೋ ಹಾಗೆ ಮಾಡಬೇಕು ಅಂತ ಹೇಳಿ ತನ್ನ ತಂದೆ ಮನೆಗೆ ಕಳಿಸ್ಕೊಡ್ತಾಳೆ ಅರ್ಜುನ್ ಮತ್ತೆ ಭಾರ್ಗವಿಯನ್ನ. ಈ ಕಡೆ ಅರ್ಜುನ್ನ ಅದಕ್ಕೆನ ದೇವತೆ ಅಂತ ಅನ್ಕೊಂಡಿರೋದ್ರಿಂದ ಅದಕ್ಕೆ ಮಾತನ್ನ ಎಲ್ಲವನ್ನ ಕೂಡ ಕೇಳ್ಕೋತಾರೆ. ಇಲ್ಲಿ ಭಾರ್ಗವಿ ತಮ್ಮ ಮನೆಗೆ ಹೋಗೋದು ಬೇಡ, ಮಾವಂಗೆ ಮೊದಲೇ ಕೋಪ ಇದೆ, ನಾವು ಅಲ್ಲಿಗೆ ಹೋದ್ರೆ ಅವ್ರ ಕೋಪ ಮತ್ತಷ್ಟು ಜಾಸ್ತಿ ಆಗತ್ತೆ ಅಂತ ಹೇಳಿದ್ರು ಕೂಡ ಅರ್ಜುನ್ ಭಾರ್ಗವಿಯನ್ನ ಅವರ ತಂದೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರವೀಂದ್ರ ಅವ್ರಿಗೆ ಮಗಳು ಅಳಿಯ ಮನೆಗೆ ಬಂದ್ರು ಅನ್ನೋ ಖುಷಿ ಜೊತೆಗೆ ಇಲ್ಲಿ ಅರ್ಜುನ್ ಶ್ರೀಮಂತರ ಮನೆ ಹುಡುಗ, ಅವನಿಗೆ ನಮ್ಮ ಮನೆಯಲ್ಲಿ ಇರೋದಕ್ಕೆ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ. ಆದ್ರೆ ಅರ್ಜುನ್ ಎಲ್ಲಿಗೆ ಬೇಕಾದ್ರೂ ಅಡ್ಜಸ್ಟ್ ಆಗುವಂತ ವ್ಯಕ್ತಿ, ಅದರಲ್ಲೂ ಶ್ರೀಮಂತಿಕೆಗಿಂತ ನಿಜವಾದ ಪ್ರೀತಿ ವಿಶ್ವಾಸನೆ ಆಸ್ತಿ ಅಂತ ಅನ್ಕೊಂಡಿರೋ ವ್ಯಕ್ತಿ. ಹಾಗಾಗಿ ಇಲ್ಲಿ ಅವರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಈ ಕಡೆ ಶ್ರೀಮಂತವರಂತೂ ಅರ್ಜುನ್ ಮತ್ತೆ ಭಾರ್ಗವಿಯನ್ನ ತುಂಬಾ ಹಚ್ಕೊಂಡಿದ್ದಾರೆ. ಇಲ್ಲಿ ಭಾರ್ಗವಿಯನ್ನ ಮಗಳು ಅನ್ನೋ ಸ್ಥಾನವನ್ನ ಕೊಟ್ಟು ಪ್ರೀತಿಸ್ತಿದ್ದಾರೆ. ಹಾಗಾಗಿ ಇಲ್ಲಿ ತನ್ನ ಮಗಳು ಅಳಿಯನ್ನ ಬಿಟ್ಟಿರೋಕ್ಕಾಗದ ಶ್ರೀಮಂತ ಮಾವ ಕೂಡ ಇಲ್ಲಿ ಭಾರ್ಗವಿ ಅಪ್ಪನ ಮನೆಗೆ ಬರ್ತಾರೆ. ಮನೆಯಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಅನ್ನಪೂರ್ಣ ಅವರು ಕೈತುತ್ತನ್ನ ಕೊಡ್ತಿದ್ರೆ ಎಲ್ಲರೂ ಪ್ರೀತಿಯಿಂದ ಕೈತುತ್ತನ್ನ ತಿಂತಿದ್ದಾರೆ. ಅದರಿಂದಾಗಿ ಅರ್ಜುನ್ಗೆ ತುಂಬಾ ಬೇಜಾರಾಗುತ್ತೆ. ಬಿಕಾಸ್ ಅವರ ಮನೆಯಲ್ಲಿ ಆ ರೀತಿ ಏನೂ ಕೂಡ ಇಲ್ಲ. ಡೈನಿಂಗ್ ಟೇಬಲ್ ಮೇನ್ ಬಂದ್ರೆ ಅವರಿಬ್ಬರು ಅಲ್ಲಿರ್ತಕ್ಕಂಥವರ ಮನಸ್ಸು ಎಷ್ಟು ದೂರ ಇದೆ ಅನ್ನೋದು ಗೊತ್ತಾಗುತ್ತೆ. ಅವರ ಸಂಬಂಧ ಎಷ್ಟು ಹಾಳಾಗ್ತದೆ ಅನ್ನೋದು ನೆನಪಾಗುತ್ತೆ. ಹೊರತು ಪ್ರೀತಿ ಸಂಬಂಧಗಳು ಹತ್ರ ಆಗೋದಂತೂ ಆ ಮನೆಯಲ್ಲಿ ಇಲ್ವೇ ಇಲ್ಲ. ಹಾಗಾಗಿ ಅರ್ಜುನ್ಗೆ ತುಂಬಾ ಬೇಜಾರ ಆಗತ್ತೆ. ಅದ್ಯಾಕಪ್ಪ ಬೇಜಾರು ಮಾಡ್ಕೋತೀಯ, ಈಗ ನೀನು ಕೂಡ ನಮ್ಮನೆ ಹುಡುಗ ಅಲ್ವಾ, ಅಂದಮೇಲೆ ನಾವು ನೀವೆಲ್ಲ ಹೀಗೆ ಇರೋಣ ಖುಷಿಯಿಂದ ಅಂತ ಹೇಳ್ತಾರೆ. ಹಾಗಾಗಿ ಅರ್ಜುನ್ ಕೂಡ ಖುಷಿ ಪಡ್ತಾರೆ. ತದನಂತರ ಇತ್ತ ಕಡೆ ಬೃಂದ ಅಂತೂ JP ಪಾಟೀಲ್ನ ಒಂದು ದೊಡ್ಡ ಕೆಡ್ಡಾಗೆ ಬೀಳಿಸ್ತದಾಳೆ ಅಂತ ಹೇಳ್ಬೋದು. ಈ ಕಡೆ JP ಅನ್ಕೊಂಡ್ಬಿಡ್ತಾರೆ ಬೃಂದ ದೇವತೆ, ಬೃಂದ ಅಂತ ಸೊಸೆ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ, ಇವತ್ತು ನಾನು ಜೀವಂತವಾಗಿ ಮರ್ಯಾದೆಯಿಂದ ತಲೆ ಎತ್ಕೊಂಡು ತಿರುಗ್ತಿದ್ದೇನೆ ಅಂದ್ರೆ ಅದಕ್ಕೆಲ್ಲ ಕಾರಣ ನನ್ನ ಸೊಸೆ ಬೃಂದಾನೆ ಅಂತ ಹೇಳಿ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಆದ್ರೆ ನಿಜವಾಗ್ಲೂ ಬೃಂದ ಉದ್ದೇಶ ಏನು, ಮಾವನ್ಗೋಸ್ಕರ ಎಲ್ಲಾನು ಕೂಡ ಮಾಡಿ ಮಾವನ ಮರ್ಯಾದೆ ಕಾಪಾಡಬೇಕು ಅನ್ನೋದ ಖಂಡಿತ ಇಲ್ಲ. ಇಡೀ ಮನೆಯನ್ನ ತಮ್ಮ ಕಪೆ ಮುಷ್ಟಿಗೆ ತಗೋಬೇಕು ಅಂದ್ರೆ JP ಪಾಟೀಲ್ ತನ್ನ ಕೈವಶ ಮಾಡ್ಕೋಬೇಕು ಅಂತ. ಅದೇ ಕಾರಣಕ್ಕೆ ಮಾವನ್ಗೆ ಒಳ್ಳೇದು ಮಾಡೋ ನೆಪದಲ್ಲಿ ಒಳ್ಳೆ ಸೊಸೆ ಆಗಿ ಎತ್ಕೊಂಡು ಇಲ್ಲಿ JP ಪಾಟೀಲ್ನೇ ಆ ಒಂದು ಮನೆಯಲ್ಲಿ ಮಖಾಡೆ ಮಲ್ಸೋದ್ರ ಮುಖಾಂತರ ಸಿಂಹಾಸನ ಏರೋ ಕನಸು ಕಾಣ್ತದಾಳ. ಇದರ ನಡುವೆ JP ಪಾಟೀಲ್ ಬಳಿಗೆ ರುದ್ರ ಅವರು ಬಂದಿದ್ದ ತಮ್ಮ ಮಗಳು ರೀತು ಬದುಕನ್ನ ಸರಿಪಡಿಸಿ ದಯವಿಟ್ಟು ಶಕ್ತಿ ಅವರು ಮನೆ ತುಂಬಿಸ್ಕೊಳ್ಳೋ ಹಾಗೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಇಲ್ಲಿ ಶಕ್ತಿ ಸ್ನೇಹ ಕಳೆದುಕೊಂಡಿರ್ತಕ್ಕಂಥ JP ಅದೇ ನೋವಲ್ಲಿದ್ದಾರೆ. ಅದರಲ್ಲೂ ಈ ಕಡೆ ರುದ್ರ ಅವ್ರು ಬಂದು ಕಾಲಿಟ್ಕೊಂಡು ಕೇಳ್ಕೊಳಕ್ ಬಂದಾಗ ನಾನು ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾರೆ. ಆಗ ಬೃಂದ ಬಂದಿದೆ, ಖಂಡಿತ ನಮ್ಮ ಮನೆ ಮಗಳು ಬದುಕನ್ನ ಸರಿಪಡಿಸೋದು ನಮ್ಮ ಜವಾಬ್ದಾರಿ ಅಲ್ವಾ ಮಾವ, ಖಂಡಿತ ನೀವೇನು ಯೋಚನೆ ಮಾಡಬೇಡಿ, ನಾನು ಇಲ್ಲಿ ಶಕ್ತಿ ಪ್ರಸಾದ್ ಅಂಕಲ್ ಜೊತೆ ಮಾತನಾಡ್ತೀನಿ, ಅವ್ರು ಬೈಬೋದು ಪರವಾಗಿಲ್ಲ, ನಾನು ಅದನ್ನು ಹೆದರಿಸ್ತೀನಿ ಅಂತ ಹೇಳಿದೆ. ಇಲ್ಲಿ ಬೃಂದ ಶಕ್ತಿ ಮತ್ತು ವಂದನಾನ ಭೇಟಿ ಮಾಡೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ JP ಪಾಟೀಲ್ ಅನ್ಕೊಂಡ್ಬಿಡ್ತಾರೆ, ಅಯ್ಯೋ ನನ್ನ ಸೊಸೆ ಈ ಮನೆ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾಳೆ, ಆ ಭಾರ್ಗವಿ ಈ ಮನೆ ಮಗಳ ಬದುಕನ್ನು ಹಾಳು ಮಾಡೋಕ್ಕೆ ನೋಡಿದ್ರೆ ಈ ಮನೆ ಮಗಳ ಬದುಕನ್ನು ಉದ್ಧಾರ ಮಾಡೋದಕ್ಕೆ ಬೃಂದ ಪ್ರಯತ್ನ ಪಡ್ತಿದ್ದಾಳೆ ಅಂತ. ಇತ್ತ ಕಡೆ ಬೃಂದ ಶಕ್ತಿ ಮತ್ತು ವಂದನಾನ ಭೇಟಿ ಆಗ್ತಾಳೆ. ಭಾರ್ಗವಿ ನಿಮಗೆ ಸೋಲನ್ನು ಉಣಿಸಿದ್ಲು, ಜೊತೆಗೆ ಇವತ್ತು ಎಷ್ಟೆಲ್ಲ ಅವಮಾನ ಪಡ್ತಿದ್ರೆ, ಈ ಎಲ್ಲ ಅವಮಾನಕ್ಕೂ ಕೂಡ ಕಾರಣ ಭಾರ್ಗವಿ. ಆ ಭಾರ್ಗವಿಗೆ ಇವತ್ತು ನಿಮಗೆ ಸೋಲಾಗಿದೆ, ಅವಳು ಯಶಸ್ಸನ್ನ ಕಾಣ್ತಿದ್ದಾಳೆ. ಎಷ್ಟು ಯಶಸ್ಸು ಸಿಗುತ್ತೋ ಅಷ್ಟು ನಮಗೆ ಒಳ್ಳೆಯದು. ಅವಳ ಯಶಸ್ಸಿನ ಮೇಲೆ ನಾವು ನಮ್ಮ ಅರಮನೆಯನ್ನ ನಿರ್ಮಿಸ್ಕೊಳ್ಳೋಣ, ಅದ್ರ ಮುಖಾಂತರ ಅವಳಿಗೆ ಸಮಾಧಿ ಚಟ್ಟ ಕಟ್ಟಣ ಅಂತ ಹೇಳ್ತಿದ್ದಾಳೆ. ಯಾವುದೇ ಮಾತು ಬೃಂದ ಅದು ಇಲ್ಲಿ ಶಕ್ತಿಗೆ ಮತ್ತೆ ವಂದನಾಗೆ ಅರ್ಥ ಆಗೋದಿಲ್ಲ. ಆಗ ಏನ್ ಹೇಳ್ತಿದ್ಯಮ್ಮ ನೀನು ಅಂತ ಹೇಳಿದಾಗ, ನೋಡಿ ನೀವು ನಿಮ್ಮ ಒಂದು ಪೋಸ್ಟ್ಗೆ ರಾಜೀನಾಮೆ ಕೊಡಿ, ನಿಮ್ಮ ಮಗ 3 ತಿಂಗಳಾದ್ಮೇಲೆ ಜೈಲಿಂದ ರಿಲೀಸ್ ಆಗ್ತಾನೆ, ಆಗ ಅವನು ಒಳ್ಳೆಯವನಾಗಿ ರೀತು ಜೊತೆ ಸಂಸಾರ ಮಾಡ್ಕೊಂಡಿರೋಕೆ ಹೇಳಿ, ಭಾರ್ಗವಿ ವಿಶ್ವಾಸವನ್ನ ಗಳಿಸ್ಕೊಳ್ಳೋಕೆ ಹೇಳಿ. ಯಾವ ಭಾರ್ಗವಿ ತಪ್ಪಿತಸ್ಥ ಅಂತ ಹೇಳಿ ನಿಮಗೆ ಅವಮಾನ ಮಾಡಿದ್ಲೋ ಅದೇ ಭಾರ್ಗವಿ ಅವನ ಪರವಾಗಿ ನಿಂತು
ನಿಜಕ್ಕೂ ತನ್ನ ಯಶಸ್ಸಿನ ಮುಖಾಂತರ ಇವನ ಭವಿಷ್ಯವನ್ನ ಕಟ್ತಾಳೆ. ನೀವೇನು ಯೋಚನೆ ಮಾಡಬೇಡಿ, ನಾನು ಹೇಳಿದಾಗ ಮಾಡಿ ಅಷ್ಟೇ ಅಂತ ಹೇಳಿ ಬೃಂದ ಹೇಳ್ಕೊಡ್ತಾಳೆ. ಈ ಕಡೆ ಬೃಂದ ಐಡಿಯಾ ಬೃಂದ ತಲೆಗೆ ನಿಜಕ್ಕೂ ಫಿದಾ ಆಗ್ಬಿಡ್ತಾರೆ. ವಂದನಾ, ಶಕ್ತಿ ಅಂತೂ ಮುಂದುವರೆದದ್ದೆ, ನನ್ನ ರಾಜಕೀಯದಲ್ಲಿ ಎಂಟ್ರಿ ಕೊಡಿಸ್ತೀನಿ, ನೀನ್ ಎಂತ ಚಾಣಾಕ್ಷಮ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಡೆ JP ಪಾಟೀಲ್ ಮನೆಗೆ ಚರಣ್ ಒಬ್ಬ ಕ್ಲೈಂಟ್ನ ಕರ್ತ್ಕೊಂಡು ಬರ್ತಾರೆ. ಆ ಒಂದು ಸಮಯದಲ್ಲಿ ಕ್ಲೈಂಟ್ JP ಜೊತೆ ಮಾತನಾಡ್ಬೇಕಿದ್ರೆ ಅಲ್ಲಿಗೆ ಬೃಂದ ಕೂಡ ಎಂಟ್ರಿ ಕೊಡ್ತಾಳೆ. ಬೃಂದ ಯಾಕೆ ಇಲ್ಲಿ ಬಂದಿದ್ದಾಳೆ, ಬೃಂದ ಹೋಗ್ಲಿ ಅಂತ ಚರಣ್ ಹೇಳಿದ್ರೆ, ಬೃಂದ ನಾನೇ ಮಾವನ್ ಪ್ರಿಯೆ, ಇನ್ ಮುಂದೆ ನಾನೇ ಯಾವುದೇ ಇದ್ರು ಡೀಲ್ ಮಾತಾಡೋದು, ಕಮಿಷನ್ ಮಾತಾಡೋದು, ಜೊತೆಗೆ ಎಲ್ಲ ಕೇಸ್ ಡೀಟೇಲ್ಸ್ ಕೂಡ ನನ್ನ ಮುಖಾಂತರನೇ ಮಾವನ್ನ ತಲುಪೋದು ಅಂತ ಹೇಳ್ತಾರೆ. ಈ ಕಡೆ ಕ್ಲೈಂಟ್ಗೆ ಬೃಂದ ಮುಂದೆ ಯಾವುದೇ ರೀತಿ ಮಾತುಕತೆ ಆಡೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಇದು ಕೋಟಿ ಡೀಲ್, ಇವರಿದ್ರೆ ಹೇಗೆ ಅಂತ JPಗೆ ಹೇಳಿದ್ದಕ್ಕೆ JP ಇವ್ರನ್ನ ಯಾರು ಅನ್ಕೊಂಡ್ರೆ ಚರಣದಾನಲ್ವಾ ಅವ್ರ ಹೆಂಡತಿ, ನನ್ನ ಸೊಸೆ, ನೀವು ಮಾತನಾಡ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಕ್ಲೈಂಟ್ ಕೂಡ ಸರಿ ಆಯಿತು ಅನ್ಕೊಂಡಿದ್ದೆ, ಅವರ ಪ್ರಾಬ್ಲಮನ್ನು ಹೇಳ್ತಾರೆ. ಅದನ್ನು ಕೇಳಿದ ತಕ್ಷಣ ನಾನು ಈ ಒಂದು ಕೇಸನ್ನು ಆಲ್ರೆಡಿ ಸ್ಟಡಿ ಮಾಡಿದ್ದೀನಿ, ಇದಕ್ಕೆ 10% ಕಮಿಷನ್ ಕೊಡಬೇಕಾಗತ್ತೆ ನೀವು ಅಂತ ಬೃಂದ ಹೇಳಿದ ತಕ್ಷಣ, ಏನಮ್ಮ ಮಾತಾಡ್ತಿದ್ಯಾ, ಇದ್ರ ಗಂಧಕಾಳಿ ಗೊತ್ತಿದ್ಯಾ ನಿನಗೆ, ಸುಮ್ಮನೆ ಲಾಯರ್ ಓದೇ ಬಂದ್ಬಿಟ್ಟು ಮಾತನಾಡ್ಬಿಡೋದಲ್ಲ, ನಿಜಕ್ಕೂ ಇದು ಕೋಟಿ ಡೀಲ್, ಏನು ಪರ್ಸೆಂಟೇಜ್ ಮಾತಾಡ್ತಿದ್ಯಾ, ಸೋಲ್ ಆಗಿದೆ ನಿನ್ನೆ ಮೊನ್ನೆ ತಾನೇ, ನಾನು ಆದರೂ ಕೂಡ ಬಂದೆ, ಸೋಲ್ ಆಗಿದೆ ಅಂದರೆ ಖಂಡಿತವಾಗ್ಲೂ ಈ ಕೇಸನ್ನು ಗೆಲ್ಲಬೇಕು ಅಂತ ಪ್ರಯತ್ನ ಪಟ್ಟು ನನ್ನ ಕೇಸ್ ಗೆಲ್ಲಿಸ್ಕೊಡ್ತಾರೆ ಅಂತ ನೀವು ನೋಡಿದ್ರೆ ಇಷ್ಟೆಲ್ಲ ದುಡ್ಡು ಕೇಳ್ತಿದ್ರಲ್ಲ JP ಅಂತ ಹೇಳಿ ಮಾತನಾಡ್ತಾರೆ ಕ್ಲೈಂಟ್. ಜೊತೆಗೆ ನೀವು ಎಂಥ ಲಾಯರ್ ಹತ್ರ ಬಂದಿದ್ರ, ಫೇಮಸ್ ಲಾಯರ್ ಹತ್ರ ಬಂದಿರೋದು, ಅಷ್ಟು ಗೊತ್ತಾಗೋದಿಲ್ವಾ ಅಂತ ಬೃಂದ ಕೇಳಿದಕ್ಕೆ, ಯಾವ ಫೇಮಸ್ ಲಾಯರ್, ಇವರೆಲ್ಲ ಫೇಮಸ್ ಲಾಯರ್, ಇವ್ರಿಗೆ ಮೀರಿಸಿ ಇಬ್ಬರು ಫೇಮಸ್ ಲಾಯರ್ ಇದ್ದಾರೆ, ಅರ್ಜುನ್ ಪಾಟೀಲ್ ಹಾಗೆ ಭಾರ್ಗವಿ LLB ಅಂತ ಹೇಳ್ತಾರೆ. ಬೇಕಾಗಿಲ್ಲ, ನೀವು 20% ಕೊಡ್ತೀವಿ ಅಂದರೂ ಕೂಡ ನನ್ನ ಮಾವ ಯಾವುದೇ ಕಾರಣಕ್ಕೂ ನಿಮ್ಮ ಕೇಸನ್ನು ತೆಗೆದುಕೊಳ್ಳೋದಿಲ್ಲ, ಹೊರಡ್ತಾ ಇರ್ಬೋದು ಅಂತ ಬೃಂದ ಅವಮಾನ ಮಾಡಿ ಕಳಿಸ್ತಾಳೆ. ಆಗ ಆ ವ್ಯಕ್ತಿ ಕೂಡ, ನಾನು ಯಾಕೆ ನಿಮ್ಮ ಹತ್ರ ಬರಲಿ, ಅವ್ರಿಬ್ಬರ ಹತ್ರನೇ ಹೋಗ್ತೀನಿ, ಇನ್ನೇನೇ ಇದ್ರು ಅವ್ರದ್ದೇ ಕಾಲ ಅವ್ರದ್ದೇ ಜಮಾನ ಅಂತ ಹೇಳಿ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಬೃಂದ JP ಪಾಟೀಲ್ ಬಳಿ, ದಯವಿಟ್ಟು ಯೋಚನೆ ಮಾಡಬೇಡಿ ಮವ, ನೀವು ಖಾಲಿ ಆಗದಿರೋ ಸಮುದ್ರ ಅಂತ ಅವ್ರಿಗೆ ಗೊತ್ತಿಲ್ಲ, ಇವ್ರಿಗೆಲ್ಲ ಯಾಕೆ ತಲೆ ಕಡಿಸ್ಕೋತೀರ, ಬಿಟ್ಟಾಕಿ ಇವರನ್ನ ಅಂತ ಹೇಳಿ ಮಾತನಾಡ್ತಾಳೆ. ನಂತರ ಇಲ್ಲಿ JP, ನಿನ್ನಿಂದಾನೇ ಅಮ್ಮ ಇವತ್ತು ನಾನು ಜೀವಂತವಾಗಿರೋದು, ಇವತ್ತು ನಾನು ನಂಬ್ತೀನಿ ಮನೆಯಲ್ಲಿ ಅಂದರೆ ಅದು ನಿನ್ನನ್ನು ಮಾತ್ರ ಅಂತ ಹೇಳ್ತಾರೆ. ತದನಂತರ ಚರಣ್ ಕೂಡ ಬಂದು JP ಹತ್ರ, ಬೃಂದನ ನಂಬೇಡಿ, ಅವಳು ಉಸಿರು ಒಳ್ಳೆ, ನಿಜಕ್ಕೂ ನಿಮ್ಗೇನೆ ಕೆಟ್ಟ ತೋಡ್ಬಿಡ್ತಾಳೆ ಅಂದ್ರೂ ಕೂಡ JP ಮಗನ ವಿರುದ್ಧನೇ ಸಿಡಿದು ಹೇಳ್ತಾರೆ. ಇತ್ತ ಕಡೆ ಅರ್ಜುನ್ ಭಾರ್ಗವಿಗೋಸ್ಕರ ಒಂದು ಆಫೀಸನ್ನು ಓಪನ್ ಮಾಡಿದ್ದಾರೆ, ನನ್ನ ಹೆಂಡತಿ ಇನ್ನು ಮುಂದೆ ಫೇಮಸ್ ಲಾಯರ್ ಆಗಿರ್ತಾರೆ, ಅವ್ರ ಅಸಿಸ್ಟೆಂಟ್ ಆಗಿರ್ತೀನಿ ನಾನು ಅಂತ ಹೇಳಿ. ತದನಂತರ ಇಲ್ಲಿ ಭಾರ್ಗವಿ ಕೂಡ ಅರ್ಜುನ್ ಬಳಿ, ನಾನು ಅಪ್ಪನ ಕೋರ್ಟಿಗೆ ಕರ್ಕೊಂಡು ಬರಬೇಕು ಮತ್ತೆ ಅತ್ತೆಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ಮತ್ತೆ ಮಾವನ ವಿರುದ್ಧ ಅಪ್ಪ ನಂತ್ಕೋತಾರೆ ಅಂತ ಹೇಳ್ತಿದ್ದಾಳೆ. ಈ ಕಡೆ ಅರ್ಜುನ್ ಕೂಡ ಶಾಕ್ ಆಗ್ತಿದ್ದಾರೆ. ಜೊತೆಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ಪರವಾಗಿಲ್ಲ ಅಂತಾನೆ ಹೇಳ್ತಾರೆ. ಖಂಡಿತ ಮಾವ, ಅಪ್ಪ ಕೂಡ ಒಬ್ಬ ಲಾಯರ್, ಅವರು ಕೂಡ ಒಬ್ಬ ಲಾಯರ್, ವಾದ ಮಾಡಲಿ, ಅದರಲ್ಲಿ ಏನಿದೆ, ಸತ್ಯಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಕೂಡ ಹೇಳ್ತಾರೆ. ಇದರ ನಡುವೆ 3 ತಿಂಗಳಾಗಿದೆ, ವಿಕ್ಕಿ ಬಿಡುಗಡೆ ಆಗ್ತದೆ. ವಿಕ್ಕಿ ಬಿಡುಗಡೆ ಆಗೋ ಟೈಮ್ಗೆ ಸರಿಯಾಗಿ ಬೃಂದ ಹೇಳಿದಾಗ, ಶಕ್ತಿ, ನನ್ನ ಹೆಂಡತಿ ಮಗ ಮಾಡಿರೋ ತಪ್ಪಿಗೆ ನಾನು ನಿಜಕ್ಕೂ ಕೂಡ ಜನರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ರಾಜೀನಾಮೆ ಕೊಡ್ತಾರೆ. ಈತ ಕಡೆ ಬೃಂದ ಪ್ಲಾನ್ ವರ್ಕ್ ಆಗ್ತದೆ. ಆ ಕಡೆ ಭಾರ್ಗವಿ ಬಳಿಗೆ ವಿಕ್ಕಿ ಬಂದಿದ್ದೆ, ಕಾಲು ಇಟ್ಕೊಂಡು ಬೇಡ್ಕೊಳ್ಳೋದ್ರ ಮುಖಾಂತರ ಒಬ್ಬ ಒಳ್ಳೆ ಮನುಷ್ಯನಾಗಿ ಬದಲಾಗಿದ್ದೀನಿ ಅಂತ ಹೇಳಿ ಪೋಟ್ರೆ ಮಾಡ್ತಿದ್ದಾರೆ. ಭಾರ್ಗವಿ ವಿಶ್ವಾಸವನ್ನ ಗಳಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಕೊನೆಗೂ ಬೃಂದ ಪ್ಲಾನ್ ಪಾಸ್ ಆಗೇ ಹೋಯ್ತಾ? ಈ ಕಡೆ ಬೃಂದ ತೂಡಿರೋ ಕೆಡ್ಡಾಗೆ ಬಿದ್ದೆ ಬಿಟ್ಲ ಭಾರ್ಗವಿ. ಏನಾಯ್ತು, ಏನು ಕತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.